ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ರಿಂದ ಏನು ಬಾಗಲಕೋಟೆಯ ಜಿಲ್ಲೆಯ ರೈತರ ಪರಿಸ್ಥಿತಿ ಮಾತ್ರ ಅಧೋಗತಿಯಾಗಿರುವಂತದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಾಜಿ ಬೂದ್ಯಾಳ ಗ್ರಾಮದಲ್ಲಿರ್ತಕ್ಕಂಥದ್ದು. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ರೈತರು ಏನು ಅಳಿದುಳಿದ ಬೆಳೆಗಳನ್ನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸವನ್ನ ಪಡುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಅಂದ್ರೆ ಕಳೆದ ಒಂದು ತಿಂಗಳ ಹಿಂದೆ ಏನು ಇಲ್ಲಿ ಈರುಳ್ಳಿ ಮತ್ತು ಮೆಣಸು ಬೀಜವನ್ನ ಬಿತ್ತನೆ ಮಾಡಿದ್ರು. ಆ ಬಿತ್ತನೆ ಸಂಪೂರ್ಣವಾಗಿ ನೆಲ ಕಚ್ಚಿ ಅಲ್ಲೇ ಉದುರಿ ಬೀಳುವಂತ ಏನು ನೀವು ನೋಡ್ತಿರುವುದು ದೃಶ್ಯದಲ್ಲಿ ಯಾವ ರೀತಿಯಾಗಿ ಇದು ಮೆಣಸು ಬೆಳೆ. ಈ ಮೆಣಸು ಬೆಳೆ ಸಂಪೂರ್ಣವಾಗಿ ಮಳೆ ಇಲ್ಲದೆ ಯಾವುದೇ ಬೆಳೆ ಬರದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು ಈ ಭಾಗದಲ್ಲಿ ರೈತರು ತೋರಿಸ್ತಾ ಇದ್ದಾರೆ. ನೋಡ್ಬೋದು ದೃಶ್ಯದಲ್ಲಿ. ಯಾಕಂತಂದ್ರೆ ಅಲ್ಲಿ ಏನು ಅವ್ರ ರೈತರು ತೋರಿಸಿರ್ತಕ್ಕಂಥ ಬೆಳೆ ಅದು ಈರುಳ್ಳಿ ಬೆಳೆ. ಅಂದ್ರೆ ಸರಿಸುಮಾರು ಒಂದು ಎಕರೆಗೆ 50,000 ಖರ್ಚನ್ನ ಮಾಡ್ಬೇಕಾಗತ್ತೆ ರೈತ. ಈ ರೈತ ಬೆಳೆದಿರ್ತಕ್ಕಂಥ ಬೆಳೆ ಸರಿಸುಮಾರು 4 ಎಕರೆ ಜಮೀನಲ್ಲಿರ್ತಕ್ಕಂಥ ಈರುಳ್ಳಿ ಬೆಳೆ ಇದು. ಅಂದ್ರೆ ಸಂಪೂರ್ಣವಾಗಿ ಏನು ಬೆಳೆದಿರ್ತಕ್ಕಂಥ ಬೆಳೆ ಸಂಪೂರ್ಣವಾಗಿ ಮಳೆ ಇಲ್ಲದೆ ಬೆಳೆ ಮೇಲಕ್ಕೆ ಏಳುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಇಲ್ಲಿ ದೃಶ್ಯದಲ್ಲಿ ರೈತರು ಯಾವ ಪರಿಸ್ಥಿತಿ ಈಗ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಏನು ರಾಜ್ಯದಲ್ಲಿ ಬಾಗಲಕೋಟೆ ಜಿಲ್ಲೆ ವ್ಯಾಪ್ತಿಯಲ್ಲಿ ಮುಂಗಾರು ಮಳೆಯನ್ನ ನಂಬಿಕೊಂಡು 3,18,000ಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶನ ಮಳೆಯನ್ನ ನಂಬಿಕೊಂಡು ಬಿತ್ತನೆಯನ್ನ ಮಾಡಿದ್ದೀರಿ. ಈಗ ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ, ಏನ್ ಹೇಳ್ತೀರಿ ಸರ? ಈಗ ಮುಂಗಾರು ಮಳಿ ನೋಡ್ಕೋತನ ಕುಂತೈತಿ ಸರ. ಈ ಮುಂಗಾರು ಮಳಿಯಾಗ ಹೆಸರು ಬಿತ್ತೀವಿ ಸರ, ಉಳ್ಳಾಗಡ್ಡಿ ಬೀಜ ಬಿತ್ತೀವ್ರಿ, ಒಳ್ಳೆ ಮೆಣಸಿನ ಬೀಜ ಬಿತ್ತೀವ್ರಿ, ಒಳ್ಳೆ ಹೆಸರು, ಸಜ್ಜಿ, ತೊಗರಿ, ಸೂರ್ಯಪಾನ, ಅಕ್ಕಡಿ ಕಾಳು ಏನೈತಿ ಎಲ್ಲಾ ತರದಿಂದನು ಎಲ್ಲಾ ಅಕ್ಕಡಿ ಕಾಳು ತರವಾಗಿ ಇದ ಮುಂಗಾರು ಮಳಿನೇ ರೀ ಸರ್. ಈ ಮುಂಗಾರು ಮಳಿ ಆತಪ್ಪ ಅಂದ್ರ ಎಲ್ಲಾ ಅಕ್ಕಡಿ ಕಾಳು ಎಲ್ಲಾರ್ಗಿ ಸಂಪೂರ್ಣ ಆಕ ಸರ, ಉಣ್ಣಾಕ್ ತಿನ್ನಾಕ. ಈಗ ಮುಂಗಾರು ಮಳಿ ಆಗ್ಲಿಕ್ಕಪ್ಪ ಅಂದ್ರ ಏನೈತಿ ಸರ್? ಏನಿಲ್ಲ. ಮುಂಗಾರು ಮಳಿ ಆದಾಗ್ರಿ ಸರ ಹೆಸರು ರಾಶಿ ಮಾಡ್ಕೊಂಡ್ ಅಡ್ತಿಗ್ ಹೋದ್ರ ರಾತ್ರಿ 2 ಗಂಟೆಗೆ ಪಟ್ಟಿ ತೊಗೊಂಬಂದಿವ್ರಿ, ಆವತ್ತಿನ ತಕ ತೂಕಕ್ಕತಿ. ಈ ವರ್ಷ ಆಗನ್ರಿ ನೋಡುನು ಏನೂ ಇಲ್ಲ. ರೈತರ ಕಂಗಾಲ್ ಆಗ್ಯಾರ್ರಿ. ಒಂದ್ ಕಾಳೆಲ್ಲ ಬಿತ್ತಿದಷ್ಟು ಬೀಜ ಕೈಗೆ ಬರುದಿಲ್ಲ, ಏನು ಬರುದಿಲ್ಲ ಸರ. ಗೊಬ್ಬರ ಬೀಜ ಕೈಲಿ ಹಾಕಿ ಒಂದ್ ಎಕರೆ ಎಷ್ಟೆಷ್ಟು ಖರ್ಚು ಮಾಡಿರಿ, ಏನೆಲ್ಲ ಈಗ ಸಮಸ್ಯೆ ಯಾವ ರೀತಿ ಆಗ್ತಾ ಇದೆ ರೈತರ ಪರಿಸ್ಥಿತಿ ಸರ್? ಎಕರೆಕ್ ಏನಿಲ್ಲ ಅಂದ್ರೂ ಒಂದು 40ರಿಂದ ಹಿಡಿದು ಒಂದು 50,000 ರೂಪಾಯಿ ಖರ್ಚು ಆಗಿಸ್ತಾರ. ಯಾಕಂದಿ ಎಲ್ಲಾ ಗಳೆ ಗಾಡಿ ಬೀಜ ಗೊಬ್ಬರ 2,000 ರೂಪಾಯಿ ಒಂದ್ ಪ್ಯಾಕೆಟ್, 1,800-1,700 ರೂಪಾಯಿ ಒಂದ್ ಪ್ಯಾಕೆಟ್ ಗೊಬ್ಬರ ಸರ. ನಾವು ಒಂದ್ ಎಕರೆಕ್ ಏನಿಲ್ಲ ಅಂದ್ರೂ ಒಂದ್ 2-3 ಚೀಲ ಗೊಬ್ಬರ ಹಾಕ್ತಿವಿ ಸರ. ಒಳ್ಳೆ ಏನಪ್ಪಾ ಅಂದ್ರೆ ಬೀಜ ಕೊಂಡು ತಗೋಬೇಕಾದ್ರೆ ಬಾಳ ತುಟ್ಟಿ ಬೀಜತಾರ, ಎಲ್ಲಾ ತರದಿಂದ ಬೀಜ. ಒಂದ್ ಮೆಣಸಿನಕಾಯಿ 1 ಕಿಲೋ ಬೀಜಕ್ಕ 1000 ಮೇಲೆ ಐಸ್ತಾರ. ಒಳ್ಳೆ ಇದು ಉಳ್ಳಾಗಡ್ಡಿ ಬೀಜಕ್ಕ 800-900-1000 ರೂಪಾಯಿ ಐಸ್ತಾರ. ಎಲ್ಲಾ ತರದಿಂದ ಕೊಂಡು ಬೀಜ ಹಾಕ್ಬೇಕ್ರಿ. ಎಲ್ಲಾ ರೈತರಿಗೆ ಬಾಳ ತ್ರಾಸ ಐತ್ರಿ. ಏನೈತಿ ಸ್ವಲ್ಪ ಗೌರ್ಮೆಂಟ್ ಏನ ಇದ್ರು ರೈತರಿಗೆ ಬೆಲೆ ಇದು ಕೊಡ್ಬೇಕಂತೇಳಿ ವಿನಂತಿ ಮಾಡ್ತೀವಿ ಸರ್. ಇದು ರೈತರು ಒಂದ್ ಕಡೆ ಹೇಳ್ತಿರುವಂತದ್ದು. ಇಲ್ಲಿ ಹೆಸರು ಬೆಳೆಯನ್ನ ಬೆಳೆದಿರ್ತಕ್ಕಂಥ ರೈತರಿದ್ದಾರೆ. ಇವ್ರ ರೈತರ ಪರಿಸ್ಥಿತಿ ಅದೇ. ಕಳೆದ 45 ದಿನಗಳಲ್ಲಿ ಈಗ ಯಾವ ಪರಿಸ್ಥಿತಿ ನಿಮ್ಮ ಹೆಸರಿದೆ, ಏನ್ ಹೇಳ್ತೀರಿ? ಈಗ ನೋಡ್ರಿ, ಹೆಸರು ಬಿತ್ತುವಂಗ ಬಿತ್ತಿದಿವ್ರ, ಈ ಒಟ್ಟು ಮಳಿನೇ ಕೈ ಕೊಟ್ಟು ಬಿಡುತ್ತೆ. ಈ ಸಲ ಪರಿಸ್ಥಿತಿ ಬಹಳ ಗಂಭೀರ ಐತ್ರಿ ರೈತಂದ. ಗೌರ್ಮೆಂಟ್ ಏನಾರ ಮಾಡಿ ಸ್ವಲ್ಪ ಹೆಲ್ಪ್ ಮಾಡ್ಬೇಕ್ರಿ. ಹೋದ ವರ್ಷ ನೋಡೋದಾದ್ರೆ ಯಾವ ರೀತಿಯಾಗಿ ಬೆಳೆ ಇತ್ತು, ಈ ವರ್ಷ ನಿಮ್ಮ ಪರಿಸ್ಥಿತಿ ಹಂಗೈತಿ? ಯಾಕಂತಂದ್ರ ಈ ಟೈಮಿಗೆ ಈ ಹೆಸರು ಯಾವ ಪರಿಸ್ಥಿತಿ ಒಳಗೆ ಇರ್ತಿತ್ತು? ಈ ಸದ್ಯ ಬುಡ್ಡಿ ಬಿಡ್ಸಕ್ ಬರ್ಬೇಕ್ರಿ ನಮಗೆ. ಈಗ ಹೋದ ವರ್ಷದಿಂದ ನೋಡಿದ್ರಪ್ಪ ಅಂದ್ರೆ ಈ ವರ್ಷಕ್ಕೆ ಭಯಂಕರ ಫರಕ್ ರೀ. 4ನೇ ಸತಿ ಇಲ್ರಿ, ಏನು ಇಲ್ಲೇ ಇಲ್ಲನ್ರಿ, ಬರಗಾಲ ಪರಿಸ್ಥಿತಿ. ಅನ್ನೋರೀಗ ನೀವು ಮನಿ ಒಳಗ ಉತ್ತಿ ಬಿತ್ತಿ ಬೆಳೆದ್ರ ನಿಮಗ ಊಟ ಇದೆಲ್ಲ ಆಗ್ತಿತ್ತು. ಈ ಪರಿಸ್ಥಿತಿ ನೋಡಿದ್ರ ಮುಂದೆ ಯಾವ ರೀತಿ ರೈತನ ಬದುಕೈತಿ? ರೈತನ ಬದುಕು ನೋಡ್ರಿ, ಇದು ಏನೈತಿ, ರೈತ ಬೆಳಿಲಾರ್ದ ಇರ್ಲಿ, ಭೂಮಿ ತಾಯಿ ನಂಬಿ ಅವ ಮಾಡ್ಲೇಬೇಕ. ಭೂಮಿ ತಾಯಿ ಬೆಳೆದಿಲ್ಲ ಅಂತ ಹೇಳಿ ಕೇಟ ಮನ್ಯಾಗ ಕುಂತ್ರ ಊಟ ಬರೋದಿಲ್ರಿ, ನಿಮಗ ಆಗ್ಲಿ ನಮಗ ಆಗ್ಲಿ. ಏನ್ರಿ, ರೈತ ಬೆಳೆದಾಗನ ಊಟ. ಈಗ ನಾನು ಹೊಲ ಕೈ ಕೊಟ್ಟತ ಅಂತ ಹೇಳಿ ಕೇಟ ಹೊಲ ಬೀಳ್ಗೆಳ್ದು ಕುಂತಪ್ಪ ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಮಾಡ್ಲೇಬೇಕವ. ಗೌರ್ಮೆಂಟ್ ಹಾಕಿದ್ರು ಮಾಡ್ಬೇಕು, ಹಾಕ್ಲಿಕ್ಕೂ ಮಾಡ್ಬೇಕು. ಆದಷ್ಟು ರೈತರಿಗೆ ಸ್ವಲ್ಪ ನೀವು ಹೆಲ್ಪ್ ಮಾಡಿದ್ರ ತ್ರಾಸ ಕಡಿಮೆ. ರೈತ ದೇಶದ ಬೆನ್ನೆಲ್ ಬಂತಾರೆ ಎಲ್ಲಾ ಸರ್ಕಾರಗಳು ಬಂದಾಗ, ಏನ್ ಹೇಳ್ತೀರಿ? ಅಲ್ರಿ ಅಂತಾರ್ರಿ, ರೈತ ಬೆನ್ನೆಲ್ಬೇಕು ಕರೆ. ನಾ ಈಗ ನಿಮ್ಗೆ ಏನ್ ಹೇಳಿದೆ, ರೈತ ಬೆಳಿಲಿಕ್ಕೆ ತಿಂತೀರಿ ನೀವು, ಬೆನ್ನೆಲ್ಬೇಕನ ಹೆಚ್ಚಿಗೆ ಆತಿರದ ಏನ್ರಿ ಅಂತಾರ ರೈತರಿಗೆ ಸ್ವಲ್ಪ ಹೆಲ್ಪ್ ಮಾಡ್ರಿ. ಏನ್ ಮಾಡಂತೀರಿ ಸರ್ಕಾರ? ಏನ್ ಮಾಡಿದ್ರಿ, ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕು ಸರ. ಯಾವ ರೀತಿ ಅನುಕೂಲ ಆಗ್ಬೇಕು ನಿಮ್ಗ? ಯಾವ ರೀತಿ ಅಂದ್ರೆ ಈಗ ಖರ್ಚು ಮಾಡ್ಯಾನ, ಆ ಖರ್ಚಿಗೆ ಒಂದ್ ಸ್ವಲ್ಪ ಎಕರೆಕ್ ಇಷ್ಟ ಅಂತ ಹಾಕ್ರಿ. ಎಲ್ಲಾರು ಕೂಡಿಕೆ ನೀವು ಕಮಿಟಿ ಮಾಡ್ಕೊಂಡ್ ಕೆಟ್ಟ ಚರ್ಚೆ ಮಾಡಿ ಡಿಸಿಷನ್ ಮಾಡಿ ರೈತಗೆ ಹಾಕ್ರಿ. ಮುಂದ ಬದುಕ್ತಾರ ಅವ್ರು. ನೀವು ಊಟ ಉಂತೀರಿ, ನಾವು ಊಟ ಉಂತೀವಿ. ಈಗ ರೈತ ಹೊಲ ಬೆಳೆದಿಲ್ಲ ಅಂತ ಹೇಳಿ ಕೆಟ್ಟ ಮನ್ಯಾಗ ಕುಂತ್ರಿ ಯಾರು ಊಟ ಕಾಣಂಗಿಲ್ಲ. ಅದನ್ನ ತಲೆಯಾಗಿಟ್ಕೋರಿ ಮೊದಲ.
ಸರ ಇದು ರೈತ ತನ್ನ ಏನು ಮಾತುಗಳನ್ನ ಹೇಳಿರುವಂತದ್ದು. ರೈತ ದೇಶದ ಬೆನ್ನೆಲುಬು ಅಂತಾರೆ, ಆದ್ರೆ ಯಾರು ಕೂಡ ರೈತರ ಕಡೆ ಕೊಂಚಿತ್ತು ವಿಚಾರ ಮಾಡೋದಿಲ್ಲ ಅನ್ನುವಂತ ಮಾತುಗಳನ್ನ ಕೂಡ TV5 ಜೊತೆ ಹಂಚಿಕೊಂಡಿರುವಂತ. ಬಾಗಲಕೋಟೆಯಿಂದ ಗುರು ಹಿರೇಮ, TV5 ಕನ್ನಡ.